ಇವತ್ತು ಬೆಳಿಗ್ಗೆ ಇಲ್ಲಿ ಅಂಗಳದಲ್ಲಿ ಅಡುಗೆ ಮಾಡ್ತೀವೋ ಹೆಂಗೋ ಅಂದ್ಕೊಂಡಿದ್ವಿ. ಮುಂದೆ ನೋಡ್ಕೊಂಡಮ್ಮ ಕೈ ಕೊಯ್ಕೊಂಡೆ. ನೀನ್ ಕೊಯ್ಕೊಳ್ಳಲ್ಲ ಹೇಳು. ಕದ್ರಕೊಂಡು ಹೋಗೈತೆ ಅಂತ ನಮ್ಮ ಭಾಷೆಯಲ್ಲಿ ಟೊಮೊಟೊ ಕದ್ರಕೊಂಡು ಹೋಗೈತೆ. ಇಷ್ಟು ದಿನ ಗ್ಯಾಸಲ್ಲಿ ಸುಡೋದಕ್ಕೂ ಇವತ್ತು ಒಲೆನಲ್ಲಿ ಸುಡೋದು ಹೊಸ ಅನುಭವ ನಂದು. ಅಂಗಳದಲ್ಲಿ ಅಡುಗೆ ಆದರೆ ಇವತ್ತು ತಿಂಡಿ ಆಗಿದೆ ಅಂಗಳದಲ್ಲಿ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲಾದ್ರೆ ಮರಿದೆ ಫಾಲೋ ಮಾಡಿ. ಹಾಗೆ ನಮ್ಮ ಅಂಗಳದ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸುಸ್ವಾಗತ. ಇವತ್ತು ನಮ್ಮ ಶ್ರೀಮತಿಯವರು ಬೆಳಬೆಳಿಗ್ಗೆನೆ ಶುರು ಮಾಡ್ತಿದ್ದಾರೆ ಅಡುಗೆ ಮಾಡೋದಕ್ಕೆ. ಅಡಿಗೆ ಅಡುಗೆ ಅಲ್ಲ, ತಿಂಡಿ ಮಾಡೋದಕ್ಕೆ. ನಿನ್ನೆ ಇದರಲ್ಲಿ ಸಂಜೆ ಶುರು ಮಾಡಿ ಕತ್ಲೆ ಆಗಿಬಿಟ್ಟಿತ್ತು, ಅದಕ್ಕೆ ಇವತ್ತು ಬೆಳಬೆಳಿಗ್ಗೆ ಇಟ್ಕೊಂಡಿದ್ದೀವಿ. ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಅಕ್ಕಿ ಚಿಲಿಪಿಲಿ ಅಂತ ಇದ್ದಾವೆ. ಚೆನ್ನಾಗಿದೆ ಒಂಥರ ವಾತಾವರಣ ಸುತ್ತಮುತ್ತ. ಎಲ್ಲ ಪದಾರ್ಥಗಳನ್ನೂ ಹೊಂಚಿಟ್ಕೊಬಿಟ್ಟವ್ರೆ, ನೀರು ಸಮೇತ ತಂದುಬಿಟ್ಟವ್ರೆ. ಮೇನ್ ನೀರು ಬೇಕೇ ಬೇಕಲ್ವಾ? ಮೇಯ್ನ್ ಅಲ್ಲ, ಮುಖ್ಯವಾಗಿ ನೀರು ಬೇಕೇ ಬೇಕಲ್ವಾ? ಮುಖ್ಯವಾಗಿ ನೀರು ಬೇಕೇ ಬೇಕಲ್ವಾ? ಅದಕ್ಕೆ ನೀರು. ಅದು ಇವಾಗ ಏನು ಮಾಡ್ತಾ ಇರೋದು? ಚಪಾತಿ ಜೊತೆ ಟೊಮೊಟೊ ಗೊಜ್ಜು. ನೋಡ್ರಿ, ಟೊಮೊಟೊ ತಂದಿಟ್ಕೊಂಡು ಟೊಮೊಟೊ ಗೊಜ್ಜು. ಇದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಇನ್ನೊಂದು ಅದೇನಮ್ಮ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ. ಇಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಎರಡೇ ಹಸಿಮೆಣಸಿನ್ಕಾಯಿ. ಇಲ್ಲೆಲ್ಲ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಎಣ್ಣೆ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚಪಾತಿ ಹಿಟ್ಟು ಕಲಿಸ್ಕೊಳೋದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದಾರೆ. ನಾನೆಲ್ಲ ಅಲ್ಲಿಟ್ಬಿಟ್ಟು ಕೆಳಗಡೆ. ತುಂಬ ವರ್ಷಗಳ ನಂತರ ಚಪಾತಿನ ಒಲೆಯಲ್ಲಿ ಮಾಡ್ತಾ ಇರೋದು. ಹೌದು, ನಮ್ಮ ಮದುವೆ ಹೊಸದ್ರಲ್ಲಿ ಮಾಡ್ತಾ ಇದ್ವಿ ನಾವು ಒಲೆಯಲ್ಲಿ ಚಪಾತಿನ. ಇವತ್ತು ಬೆಳಿಗ್ಗೆ ಇಲ್ಲಿ ಅಂಗಳದಲ್ಲಿ ಅಡುಗೆ ಮಾಡ್ತೀವೋ ಹೆಂಗೋ ಅಂದ್ಕೊಂಡಿದ್ವಿ. ಬೆಳಿಗ್ಗೆ ಜಾವ ಒಂದು 4 ಗಂಟೆ ಇರ್ಬೋದು, 4-4:15 ಹಂಗೆ ಮಳೆ ಬಂತು. ಸಣ್ಣಗೆ ಜೋರಾಗಿ ಬರಲಿಲ್ಲ, ಮಳೆ ಬಂತು. ಅಕ್ಕಿ ರಾಗಿ ಎಲ್ಲ ತೊಳೆದಾಕಿ ಮಳಿಗೆ ಮೇಲೆ ಹಾಕಿದ್ರು, ಅಲ್ಲೇ ಬಿಟ್ಟಿದ್ರು ನಮ್ಮ ಶ್ರೀಮತಿಯವರು. ನಮ್ಮ ಅಪ್ಪ ಮಳಿಗೆ ಮೇಲೆ ಹೋಗ್ತಾರೆ ಮಲ್ಗೋದಕ್ಕೆ. ಅವರು ಎದ್ದು ಬಂದು ಈಚೆ ಎಲ್ಲ ಎತ್ಕೊಡ್ರಿ ಅಂತ ಹೇಳಿದ್ರು, ಮಳೆ ಬರ್ತೈತೆ ಅಂತ. ಆವಾಗ ನೋಡಿದ್ವಿ ಅಲ್ಲದಮ್ಮ. ಆವಾಗ ಸೌದೆ ಎಲ್ಲ ತೊಗೊಂಡೋಗಿ ಅಲ್ಲಿ ಒಳಗಡೆ ಅಜಾರದಲ್ಲಿ ಎತ್ತಿತ್ತು. ಈಗ ಅಂದರೆ ಮಳೆ ಏನು ಜೋರಾಗಿ ಬರಲಿಲ್ಲ, ಸುಮ್ಮನೆ ಒಂದು 2 ಹನಿ ಉದುರ್ತೈತೆ, ಒಂದೊಂದು ಹನಿ ಉದ್ರಿ ಸುಮ್ಮನೆ ಆಯ್ತು ಅಷ್ಟೇ. ಅದಕ್ಕೆ ಇವತ್ತು ಒಂಥರ ನೋಡ್ರಿ, ಎಲ್ಲ ಬಿಸಿಲು. ಇಷ್ಟೊತ್ತಿಗೆಲ್ಲ ಬಿಸಿಲು, ಸೂರ್ಯ ಬಂದುಬಿಡ್ತಿದ್ದ, ಸೂರ್ಯದೇವ ಹುಟ್ಟಿ ಬಂದಿಲ್ಲ ಇನ್ನು. ಮೋಡ ಐತೆ, ಸ್ವಲ್ಪ ಚೆನ್ನಾಗೈತಿ ಇವತ್ತು ಒಂದು ವಾತಾವರಣ. ಮೋಡ ಮುಚ್ಕೊಂಡೈತೆ, ಒಂಥರ ತಂಪಾಗೈತೆ ವಾತಾವರಣ. ಅದಕ್ಕೆ ಇವತ್ತು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟವ್ರೆ, ತರಕಾರಿ ಎಲ್ಲ ಹಚ್ಕೊಳೋದಕ್ಕೆ ಇದು ಮಾಡ್ತಾವ್ರೆ. ಈಗ ತೆಂಗಿನಕಾಯಿ ತುರಿತಾವ್ರೆ. ತೆಂಗಿನಕಾಯಿ ತುರಿಯೋದ್ರ ಬಗ್ಗೆ ಯಾರೋ ಕಮೆಂಟ್ ಮಾಡಿದ್ರಲ್ಲ, ಏನಂತ ಇಲ್ಲ? ಅದು ಎಲ್ಲಿ ಸಿಗುತ್ತೆ, ಚೆನ್ನಾಗಿದೆ ಅದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಂತ. ಇದನ್ನ ನಾವು ಕತ್ತಿ ಅಂತೀವಿ, ಇಲ್ಲ ತುರಮಣಿ. ತುರಿಯೋದಕ್ಕೆ, ಕಾಯಿ ತುರಿಯೋದಕ್ಕೆ ತುರಮಣಿ ಅಂತೀವಿ. ಅಂದರೆ ಇದು 2 ಥರ. ತುರಮಣಿ ಅಂದರೆ ಮೇಲೆ ಕಾಯಿ ತುರಿಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಈ ಥರ ಹಲ್ಲುಗಳಿರ್ತವೆ ನೋಡ್ರಿ, ಈ ಥರ ಹಲ್ಲುಗಳಿರ್ತವೆ ಕಾಯಿ ತುರಿಯೋದಕ್ಕೆ, ಅದು ತುರಿಬೋದು. ಆಮೇಲೆ ಇಲ್ಲಿ ಈ ಕಡೆ ತರಕಾರಿ ಹೆಚ್ಕೊಳ್ಳೋದಕ್ಕೆ 2 in 1 ಯೂಸು ಅಂತಾರಲ್ಲ, ಆ ಥರ 2 ಉಪಯೋಗಕ್ಕೆ ಬರುತ್ತೆ. ಅದೇ ಕಾಯಿ ತುರಿ ಅದು ನೋಡಿದ್ರಲ್ಲ, ಅದನ್ನು ತುರಮಣಿ ಅಥವಾ ಕತ್ತಿ ಅಂತೀವಲ್ಲ. ನಮ್ಮೂರಲ್ಲೇ ಇಲ್ಲಿ ಕೊಲ್ಮೆ ಕೆಲಸ ಮಾಡ್ತಾರಲ್ಲ, ಅಲ್ಲಿ ಮಾಡಿಕೊಟ್ಟಿದ್ದು, ಅಲ್ಲೆಲ್ಲ ಮಾಡಿಕೊಡ್ತಾರೆ. ಮತ್ತು ಹೊರಗಡೆ ಸಿಟಿನಲ್ಲಿರೋರು, ಟೌನಲ್ಲಿರೋರ್ಗೆ ಬೇಕು ಅಂದರೆ ಸಂತೆಗಳು ನಡೆಯುತ್ತೆ ನೋಡ್ರಿ. ಸಂತೆಗಳು ಅಥವಾ ರೋಡ್ ಸೈಡಲ್ಲಿ, ಅಂದರೆ ರಸ್ತೆ ಬದಿ ರೋಡ್ ಸೈಡಲ್ಲಿ ಎಲ್ಲ ಇದನ್ನ ಇಟ್ಕೊಂಡು ಮಾಡ್ತಾರೆ, ಕಬ್ಬಿಣದ್ದು ಐಟಮ್ಗಳ್ನ, ವಸ್ತುಗಳ್ನ. ಮಚ್ಚು, ಕುಡ್ಗೋಲು, ಕುಟಾಣಿ, ಈ ಥರ ಏನೋ ಇಟ್ಕೊಂಡು, ಈ ಥರ ಏನೋ. ಕುರ್ಜಿಗೆ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಕೆಲವ್ರಿಗೆ. ಕುರ್ಜಿಗೆ ನಿನಗೆ ಗೊತ್ತು, ಬೇರೆಯವ್ರಿಗೆ ಏನು ಗೊತ್ತು, ಸಿಟಿಲಿರೋರಿಗೆ. ಮಚ್ಚು, ಕುಡ್ಗೋಲು, ಕುಟಾಣಿ, ಈ ಥರ ಕಬ್ಬಿಣದ ವಸ್ತುಗಳ್ನ ಇಟ್ಕೊಂಡು ಮಾಡ್ತಾರೆ ತುಂಬ. ರೊಟ್ಟಿ, ಹೆಂಚು, ಈ ಥರ ಅಂಥವ್ರ ಹತ್ರ ಸಿಗುತ್ತೆ ಇದು. ಅದೇ ತುರಮಣಿ. ಕಾಯಿ ತುರಿಬೋದು, ಅದರಲ್ಲೇ ತರಕಾರಿನೂ ಹಚ್ಕೋಬೋದು ನೋಡ್ರಿ. ತರಕಾರಿನೂ ಹಚ್ಬೋದು, ಅದು ನಮ್ಮ ಶ್ರೀಮತಿಯವ್ರಿಗೆ ರೂಢಿ ಅಲ್ವಾ, ಅದಕ್ಕೆ ತುಂಬ ಫಾಸ್ಟಾಗಿ ಹಚ್ತಾರೆ. ಚಾಕುದಲ್ಲಿ ಹಚ್ಚಕ್ಕೆ ಬರಲ್ಲ. ಚಾಕುನಲ್ಲಿ ಹಚ್ಚಕ್ಕೆ ಬರಲ್ಲ ಇವ್ರಿಗೆ ತರಕಾರಿ. ತೀರಾ ಹಚ್ಚಕ್ಕೆ ಬರಲ್ಲ ಅಂತೇನಿಲ್ಲ,
ಒಂದು ಟೊಮೊಟೊನ ಒಂದು 2 ನಿಮಿಷ ಆ ಥರ ಹಚ್ಚುತ್ತೀನಿ ನಾನು. ಇಲ್ಲಿ 2 ಸೆಕೆಂಡ್ಗೆ ಕತ್ತರಿಸಿ ಬಿಸಾಕ್ಬಿಡ್ತಾರೆ. ಕತ್ತಿಯಲ್ಲಾದರೆ ಚೆನ್ನಾಗಿ ಹಚ್ಚುತ್ತೀನಿ. ಅದು ರೂಢಿ ಅಭ್ಯಾಸ ಅಲ್ವಾ, ಅದಕ್ಕೆ ನೋಡಿರಿ ಎಷ್ಟು ಫಾಸ್ಟಾಗಿ ಹಚ್ಚುತ್ತಾ ಇರ್ತಾರೆ. ನಾನು ಚಾಕೋಲ್ಲಿ ಏನಾದರೂ ತರಕಾರಿ ಹೆಚ್ಚಬೇಕು ಅಂದರೆ ನಮ್ಮ ಮನೆಯವ್ರಿಗೆ ಹೇಳ್ಬಿಡ್ತೀನಿ, ಪಾಪ ಅವರೇ ಹೆಚ್ಕೊಡ್ತಾರೆ. ಇಲ್ಲೆಲ್ಲ ರೋಡಲ್ಲಿ ಓಡಾಡೋರು ನೋಡಿದ್ರೆ ನಾವು ಇಲ್ಲಿ ಅಡುಗೆ ಮಾಡ್ತಿರೋದೇನೋ ನೋಡೋರು ಒಲೆ ಇಟ್ಕೊಂಡು, ಯಾರನ್ನು ಗೊತ್ತಿಲ್ಲದೆ ಅವರು ಎಲ್ಲ ಗ್ಯಾಸ್ ಖಾಲಿಯಾಗಿರ್ಬೇಕಾದ್ರೆ ಅದಕ್ಕೆ ಈಚೆ ಮಾಡ್ತಾರೆ. ಇವಾಗ ಗ್ಯಾಸ್ ಅಭಾವ ಬೇರೆ ಐತೆ ಅಂತ ಅಂದ್ಕೋತಾರೆ, ಎಲ್ಲ ಈಚೆ ಮಾಡ್ಕೊತಾವ್ರೆ ಅನ್ಕೋತಾರೆ. ನಿಂಗೆ ಚಪಾತಿ ಟೊಮೊಟೊ ಗೊಜ್ಜು ಏನಾದರೂ ನೆನಪು ತರಿಸುತ್ತಾ? ತುಂಬ ಇದೆ. ಹೌದಾ? ಏನಾದರೂ ಒಂದೆರಡು ಹೇಳು. ಒಂದು ಹೇಳ್ತೀನಿ. ಒಂದು ಅಂದರೆ ನಾವು ಮದುವೆ ಆದ ಹೊಸ್ತ್ರಲ್ಲಿ ನೀನು ಚಪಾತಿ ಸುಡ್ತಿದ್ದೆ ಒಲೆನಲ್ಲಿ. ಮುಂದೆ ನೋಡ್ಕೊಂಡು ಚಮ್ಮ ಕೈ ಕೊಯ್ಕೊಂಡೆ. ನೀನು ಕೊಯ್ಕೊಳ್ಳಲ್ಲ ಹೇಳು. ಹಾಂ ಹೌದಾ? ಮದುವೆ ಆದ ಹೊಸ್ತ್ರಲ್ಲಿ ನೀನು ಚಪಾತಿ ಸುಟ್ಕೊಡ್ತಿದ್ದೆ ಒಲೆನಲ್ಲಿ, ಒಲೆ ಮುಂದೆ. ಅಂದರೆ ನಾವು ಅವಾಗ ಒಂದು ಸಣ್ಣದು ಹೆಂಚು ಐತೆ, ಎರ್ಕದ ಹೆಂಚು ನಮ್ಮ ಮನೇಲಿ ಒಳಗಡೆ ಐತಲ್ಲ. ಅದೇ ಕಡಲೆ ಬೀಜ ಎಲ್ಲ ಹುರ್ಕೋತಿದ್ದಲ್ಲ ನೀನು, ದೋಸೆ ಮಾಡ್ತಿದ್ದೆ. ಆ ಹೆಂಚಲ್ಲೇ ಒಲೆ ಮೇಲೆ ಇಟ್ಟು ನಮ್ಮ ಮನೆ ಹಳೆ ಮನೆಯಲ್ಲಿ ಒಲೆನಲ್ಲಿ ಮಾಡ್ತಾ ಇದ್ದೆ. ಅದು ಅಷ್ಟೇ ಅದು ಅಗಲ ಇಲ್ಲ ಜಾಸ್ತಿ, ಚಿಕ್ಕದಾಗಿ ಮತ್ತೆ ತೆಳ್ಳಗೆ ಹೊಸಿತಾ ಇದ್ದೆ. ಅದು ಖರ್ಚಿಪ್ ಥರ ಇರೋದು. ನಾನು ಒಂದು 10-12 ಚಪಾತಿ ತಿಂದ್ಬಿಡ್ತಿದ್ದೆ. ಅವಾಗ ನೀನು ಒಲೆ ಮುಂದೆ ನೀನು ಆ ಕಡೆ ಕೂತ್ಕೊಂಡು ಒಲೆ ಉರಿಸ್ತಿದ್ದೆ, ನಿನ್ನ ಪಕ್ಕದಲ್ಲಿ ನಾನು ಈ ಕಡೆ ಕೂತಿರ್ತಿದ್ದೆ. ನೀನು ಗಟ್ಟಿ ಚಟ್ನಿ ಎಲ್ಲ ಮಾಡಾಕ್ಬಿಟ್ಟು ಚಪಾತಿ ಸುಟ್ಟು ಕೊಡ್ತಾ ಇದ್ದೆ, ಬಿಸಿ ಬಿಸಿದು. ನಾನು ಅದನ್ನು ತಿಂತಾಯಿದ್ದೆ. ತಿಂತಾ ಹಂಗೆ ನಿನಗೂ ಒಂದೊಂದು ತಿನ್ನಿಸ್ತಾ ಇದ್ದೆ. ಬಿಸಿ ಬಿಸಿ ಚಪಾತಿ ಒಲೆನಲ್ಲಿ ಸುಡ್ತಾ ಇದ್ದಿದ್ದು ಚೆನ್ನಾಗಿರೋದು, ಅದು ತೆಳ್ಳಗಿರೋದಲ್ಲ. 10-12 ಚಪಾತಿ ತಿಂದುಬಿಡ್ತಿದ್ದೆ ನಾನು ಅವಾಗ. ಅದು ನೆನಪಾಯ್ತು ನಂಗೆ, ತುಂಬ ಚೆನ್ನಾಗಿ ನೆನಪಾಗ್ತಾಯ್ತು ಇವಾಗ. ನಿನಗೆ? ನನಗೆ 2 ವಿಷಯ ನೆನಪಿದೆ. ನನಗೆ ನಾನು ಬೆಂಗಳೂರಲ್ಲಿದ್ದಾಗ ಶಾಯಿಗೆ ಹೋಗ್ಬೇಕಾದ್ರೆ ನನಗೆ ಇಬ್ಬರು ಬೆಸ್ಟ್ ಫ್ರೆಂಡ್ ಇದ್ರು. ಶಾಯಿ ಅಂದರೆ ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಶೋಭಾ ಅಂತ ಹೇಳ್ಬಿಟ್ಟು, ಅವ್ರ ಮನೇಲಿ ನನಗೆ ಚಪಾತಿ ಟೊಮೊಟೊ ಗೊಜ್ಜು ಅಂದರೆ ತುಂಬ ಇಷ್ಟ. ನಾನು ಅವ್ರ ಮನೆಗೆ ಅವಾಗ ನಾನು ಅವ್ರ ಮನೆಗೆಲ್ಲ ಒಂದು 2-3 ಸರಿ ಹೋಗಿ ಬಂದಿದ್ದೆ. ಅವ್ರ ಅಮ್ಮ ಎಲ್ಲ ನನಗೆ ಚಪಾತಿ ಟೊಮೊಟೊ ಗೊಜ್ಜನ್ನ ಮಾಡಿ ಸಪ್ರೇಟ್ ಅವಳಿಗೆ ಬಾಕ್ಸ್ ಹಾಕೋದಲ್ದೆ ನನಗೂ ಬಾಕ್ಸ್ ಹಾಕಿ ಕೊಟ್ಟು ಕಳ್ಸೋರು. ಅವ್ರ ಮನೇಲಿ ಚಪಾತಿ ಮಾಡಿದಾಗ ಚಪಾತಿ ಮತ್ತೆ ಟೊಮೊಟೊ ಗೊಜ್ಜು ಜಾಸ್ತಿ ಅದೇ ಮಾಡ್ತಾ ಇದ್ದಿದ್ದು ಅವ್ರ ಮನೇಲಿ. ಅಲ್ಲ, ಒಟ್ಟಿನಲ್ಲಿ ಚಪಾತಿ ಟೊಮೊಟೊ ಗೊಜ್ಜು ಮಾಡಿದ್ರೆ ನಿಂಗೂ ಒಂದು ಸಪ್ರೇಟ್ ಬಾಕ್ಸ್ ಕೊಟ್ಟು ಕಳ್ಸೋರು. ಆಮೇಲೆ ಒರಿಸ್ಸಾಯಿಂದ ಒಬ್ಳು ಬಂದಿದ್ಲು, ಪಿಂಕಿ ಅಂತ ಹೇಳ್ಬಿಟ್ಟು. ಅವಳು ಅಷ್ಟೇ, ಅವಳು ಟೊಮೊಟೊ ಗೊಜ್ಜು ಮಾಡ್ಕೊ ಬರ್ತಿರ್ಲಿಲ್ಲ, ಏನೋ ಪಟೋಟೋದು ಏನೋ ಹೇಳೋಳು, ಸಬ್ಜಿ ಅಂತಾರೆ ಅವರು. ಪೊಟಾಟೊ ಸಬ್ಜಿ ಅಂದ್ರೆ ಆಲೂಗೆಡ್ಡೆನ ಬೇಯಿಸಿ ಏನೋ ಮಾಡಿರೋರು, ಪಲ್ಯ ಮಾಡ್ತಾರೆ. ಪಲ್ಯ ರೊಟ್ಟಿ ಅಥವಾ ಚಪಾತಿನೇ ಜಾಸ್ತಿ ಅವರು, ರೊಟ್ಟಿ ಅಲ್ಲ ಚಪಾತಿ. ಚಪಾತಿ ಆ ಥರ ಸಬ್ಜಿ ಅಂತಾರೆ ಅವ್ರು, ಜಾಸ್ತಿ ಅದನ್ನೇ ತಿನ್ನೋದು. ಅದ್ರ ಜೊತೆ ತರೋಳು. ಅಂದ್ರೆ ಅದೇ ನನ್ಗೆ ಅಂದ್ರೆ ಅದು ಚೆನ್ನಾಗೇ ಇರೋದು, ಆದ್ರೆ ನಂಗೆ ಅಷ್ಟೊಂದು ಇಷ್ಟ ಆಗ್ತಾ ಇರ್ಲಿಲ್ಲ ಅದು ಆಲೂಗೆಡ್ಡೆದು. ತಂದ್ಕೊಡೋಳು. ಅವರಿಬ್ರು ಅಷ್ಟೇ, ಯಾವಾಗ್ಲೂ ಅಷ್ಟೇ, ಅವ್ರ ಮನೇಲಿ ಯಾವತ್ತೇ ಚಪಾತಿ ಮಾಡಿದ್ರು ಪಿಂಕಿ ಅಂತೂ ನನಗೆ ಬೇಕು, ಪಿಂಕಿನೂ ಶೋಭಾ ಇಬ್ರು ಅಷ್ಟೇ, ನನಗೆ ಬೇಕು ಅಂತಲೇ ಅವರು ಚಪಾತಿ ಮಾಡಿಸ್ಕೊಂಡು ತೊಗೊಬಂದು ಕೊಡೋರು ನನಗೊಂದು ಬಾಕ್ಸ್. ನಂಗೆ ಸಖತ್ ಖುಷಿ, ಅದೆಲ್ಲ ನೆನಪಾಗ್ತಾ ಇತ್ತು ಇವಾಗ ಟೊಮೊಟೊ ಸುತ್ತಾ ಇರ್ಬೇಕಾದ್ರೆ. ಇವರ ಫ್ರೆಂಡು ಇನ್ನೂ ಕಾಂಟ್ಯಾಕ್ಟಲ್ಲಿ ಇದ್ದಾರಲ್ಲ ಅವರಿಬ್ರು. ಅದು ನಮ್ಮ ಬ್ಲಾಗ್ ನೋಡಿ ಮತ್ತೆ ನಾವು ಫ್ರೆಂಡ್ ಆಗಿದ್ದು. ನಂಬರ್ ತಗೊಂಡು ನಮ್ಮ ಬ್ಲಾಗ್ ನೋಡಿ ಮೆಸೇಜ್ ಮಾಡಿ ನಂಬರ್ ತಗೊಂಡು ಇದು ಮಾಡಿದ್ದು. ಆಮೇಲೆ ಇವರು ಒರಿಸ್ಸಾನ ಏನೋ ಮುಂಚೆಯಿಂದ ಅಲ್ಲ ಕಾಂಟ್ಯಾಕ್ಟ್ ಇದ್ರು. ಅವ್ರಿಗೆ ಈಗಲೂ ಕಾಲ್ ಮಾಡಿ ಕನ್ನಡ ಮಾತಾಡ್ತಾರಲ್ಲ, ಸ್ವಲ್ಪ ಮರ್ತಿಲ್ಲ. ಅವ್ರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಇಲ್ಲಿಂದ, ಬೆಂಗಳೂರಿಂದ. ಮತ್ತೆ ಅವರು ಆದ್ರೂ ಒರಿಸ್ಸಾ ಅಂತಾರ ಒಡಿಶಾ ಅಂತಾರ, ಅದನ್ನ ಗೊತ್ತಿಲ್ಲ ನಮ್ಗೆ. ಒರಿಸ್ಸಾ ಅಂದು ಒರಿಸ್ಸಾ ಹೇಳ್ತಾ ಇದೀನಿ, ಒರಿಸ್ಸಾನ ಗೊತ್ತಿಲ್ಲ. ಒಟ್ಟಿಗೆ ನನ್ಗೆ ಅದೇ ಬಾಯ್ಪಾಠ ಆಗ್ಬಿಟ್ಟೈತೆ. ಅವರು ಅಷ್ಟೇ ಮಾತಾಡ್ತಿರ್ತಾರೆ. ನಿಮ್ದು ಮಗುಗೆ ಊಟ ಕೊಟ್ರಾ, ನಿಮ್ದು ಹುಡುಗಿ ಮಗಳು ಅನ್ನಲ್ಲ, ನಿಮ್ದು ಹುಡುಗಿ ಸ್ಕೂಲ್ಗೆ ಮಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸ್ವಲ್ಪ ಕನ್ನಡ ಮರ್ತಿಲ್ಲ, ಸ್ವಲ್ಪ ಮಾತಾಡ್ತಾರೆ. ಅಷ್ಟು ಮಾತಾಡೋದು ಹೆಚ್ಚು ಗೊತ್ತಾ. ಅವಳು ಅವಲೇ ಬೆಂಗಳೂರು ಬಿಟ್ಟೋಗಿ ಒಂದು 10 ವರ್ಷ ಆಗಿದೆ ಅನ್ಸುತ್ತೆ. 8 ವರ್ಷ ಆಗಿರ್ಬೇಕು ನಮ್ಮ ಮದ್ವೆ ಆದ ಸುಮ್ನಾಗ ಅವ್ರ ಊರ್ಗೆ ಹೋಗಿ, ನಾವು ಬೆಂಗಳೂರಿಗೆ ಹೋದಾಗ ಅವ್ರ ಮನೆಗೆ ಹೋಗಿದ್ವಲ್ಲ, ಅದಾದ್ಮೇಲೆ ಅವ್ರು ಹೋದ್ರು ಊರಿಗೆ. ಹೌದಾ? ಅದು ಕನ್ನಡ ನೆನ್ಪಿಟ್ಕೊಂಡಿದ್ದಾರೆ. ಕೆಲವರು ಮಾತಾಡ್ತಾರೆ, ಕೆಲವರು ಕರ್ನಾಟಕದಲ್ಲಿದ್ದೀನಿ ಕನ್ನಡ ಮಾತಾಡಲ್ಲ. ಹೌದು. ನಾನು ಅವಳು ಪ್ರೆಗ್ನೆಂಟ್ ಇದ್ದಾಗ ಹೇಳಿದ್ದೆ ಪಿಂಕಿಗೆ, ಪಿಂಕಿ ನಿಂಗೆ ಹೆಣ್ಮಗು ಆದ್ರೆ ಕಾಲ್ ಚೈನ್ ಕೊಡಿಸ್ತೀನಿ, ಗಂಡು ಮಗು ಆದ್ರೆ ಒಂದ್ ಜೊತೆ ಬಟ್ಟೆ ಕೊಡಿಸ್ತೀನಿ ಅಂತ. ಅವಳು ಯಾಕೆ ಅಂತ ಕೇಳಿದ್ಲು. ನನ್ಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಹೆಣ್ಮಗು ಆದ್ರೆ ಕಾಲ್ ಚೈನ್ ಕೊಡಿಸ್ತೀನಿ, ಗಂಡು ಮಗು ಆದ್ರೆ ಬಟ್ಟೆ ಕೊಡಿಸ್ತೀನಿ. ಗಂಡು ಮಗು ಆಗಿತ್ತು. ಯಾವ ತರ ಗೊತ್ತಾ, ಟೀ ಶರ್ಟ್ನು ಒಂದು ಚಡ್ಡಿ ಬರುತ್ತೆ, ಬಟನ್ ಹಾಕೋದು, ಇಲ್ಲಿ ಬೇರಿಂದ ತಗೊಂಡ್ ಬಟನ್ ಹಾಕೋದು, ಆಗ ಆ ತರದ್ ಕೊಡ್ಸಿದ್ದೆ. ನೋಡ್ರಿ, ತರಕಾರಿ ಎಲ್ಲ ಚಿಟ್ಕೊಂಡವ್ರೆ. ಈಗ ಒಲೆನೂ ಹಚ್ಬಿಟ್ಟವ್ರೆ. ಗೊತ್ತಿಲ್ಲ, ಎಣ್ಣೆ ಜಾಸ್ತಿ ಆಯ್ತು ಕಡಿಮೆ ಆಯ್ತು. ಇದು
ಇದು ಏನದು ಮಣ್ಣಿಂದ ಇದರಲ್ಲಿ ಗೊತ್ತಾಗಲ್ಲ. ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾರೆ, ಗೊತ್ತಾಗುತ್ತೆ. ಇದೇ ಮೊದಲನೇ ಸಲ ಮಾಡ್ತಿರೋದು. ಒಗ್ಗರಣೆ ಎಲ್ಲ ಹಾಕಿ ಕಡಿಮೆ ಬಂದರೆ ಇನ್ನೊಂದ್ಸರಿ ಹಾಕೋತೀನಿ, ಜಾಸ್ತಿ ಆದರೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಬಿಸಿ ಆಗಲ್ಲ ಎಣ್ಣೆ ಬಿಸಿ ಆಗಲಿ. ಕಬ್ಬಣದ್ರಲ್ಲಾದ್ರೂ ಬೇಗ ಬಿಸಿ ಆಗುತ್ತೆ, ಕಬ್ಬಣದ ಪಾತ್ರೆ ಸ್ಟೀಲ್ ಪಾತ್ರೆಯಲ್ಲಿ. ಇದು ಸ್ವಲ್ಪ ಮಣ್ಣಿಂದು ಬಿಸಿ ಆಗಲ್ಲ, ಬಿಸಿ ಆದ್ಮೇಲೆ ಜಾಸ್ತಿ ಹೊತ್ತು ಬಿಸಿ ಇರುತ್ತೆ. ಬಿಸಿ ಆಗೋವರೆಗೂ ಸ್ವಲ್ಪ ಕಷ್ಟ ಅಲ್ಲ, ಲೇಟ್ ತಡ ಆಗುತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಎಣ್ಣೆ ಒಳಗೆ ಹಾಕ್ಕೊಂಡು ಅದೇನದು ನೋಡ್ರಿ, ಇದು ಕುಟ್ನಿನಲ್ಲಿ ಜಜ್ಜಿರೋ ಬೆಳ್ಳುಳ್ಳಿ. ಟೊಮೊಟೊ ಅಂತೂ ರಸ ಬಿಟ್ಕೊಬಿಟ್ಟೈತಲ್ಲ, ಚೆನ್ನಾಗಿ ಹಣ್ಣಾಗಿದ್ವಲ್ಲ ಅದಕ್ಕೆ. ಈಗ ಈರುಳ್ಳಿ ಸೇರಿಸ್ಕೊತಾವ್ರೆ. ಹೆಂಗಾಗ್ತಿತ್ತು ನೋಡಬೇಕು, ಟೊಮೊಟೊ ಗೊಜ್ಜು ಯಾವ ಥರ ಆಗ್ತಿತ್ತು. ಚೆನ್ನಾಗಾಗುತ್ತೆ. ನೆನ್ನೆ ಅಂತೂ ಬಜ್ಜಿ ಸಾಕತ್ತಾಗಿತ್ತು, ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಅದು ಅನ್ನ ಅಂತೂ ಬರೀ ಅನ್ನನೇ ತಿನ್ಬೋದು, ಆ ಥರ ಇತ್ತು. ಅದೊಂಥರ ರುಚಿ ಬೇರೆ. ಮಾಮೂಲಿ ಕುಕ್ಕರಲ್ಲಿ ಮಾಡೋ ರುಚಿಗೂ ಇಲ್ಲಿ ಒಲೆನಲ್ಲಿ ಮಣ್ಣಿನ ಮಡಿಕೆನಲ್ಲಿ ಮಾಡಿದ ರುಚಿ ಬೇರೆ ಥರ ಇತ್ತು. ಬರೀ ಅನ್ನನೇ ತಿನ್ಬಿಡ್ಬೋದು, ಅಷ್ಟು ರುಚಿಯಾಗಿತ್ತು ಅದು. ಇಷ್ಟ ಆಯಿತು. ಇದೇ ಫಸ್ಟ್ ಟೈಮು ಇರೋದು ಕುಡ್ಕೆನಲ್ಲಿ ಮಡಿಕೆನಲ್ಲಿ ಒಗ್ಗರಣೆ ಆಡಿಸ್ತಿರೋದು. ಒಗ್ಗರಣೆ ಹಾಕಿ ಎಣ್ಣೆ ಹೆಂಗಾಗ್ತಿತ್ತು ನೋಡಬೇಕು. ಆಗೈತಾ? ಫ್ರೈ ಆಗೈತಾ ಈರುಳ್ಳಿ? ಇನ್ನೊಂದು ನಿಮಿಷ. ನಾನು ಎಂಥ ದಡ್ಡಿ ನೋಡು, ಏನು ಕರಿಬೇವೇ ಹಾಕಿಲ್ಲ. ಫ್ರೆಶ್ ಕರಿಬೇವು ಕಿತ್ಕೊಂಡ್ಬಂದಿದ್ದೆ ಗಿಡದಲ್ಲಿ, ಮರ್ತೋಗ್ಬಿಟ್ಟವ್ರೆ. ಇವಾಗಲೂ ಹಾಕ್ಬೋದಲ್ಲ, ಹಾಕಿ ಏನಾಗಲ್ಲ. ಇನ್ನೂ ಒಗ್ಗರಣೆ ಆಡಿಸ್ತಾ ಇದೆಯಲ್ಲ. ಇವಾಗ ಸಿಡಿಯಲ್ಲ, ಫಸ್ಟ್ಗೆ ಹಾಕಿದ್ದ ಸಿಡಿಯೋದು. ಸಾಕು, ಈರುಳ್ಳಿ ಫ್ರೈ ಆಗೈತೆ. ಹೌದಾ? ಈಗ ಟೊಮೊಟೊ ಸೇರಿಸ್ಕೊಳದ? ಟೊಮೊಟೊ ಹಾಕ್ತೀವಿ. ಏನೋ ಒಂಥರ ಗಮ್ಮಂತ ಆಯ್ತಪ್ಪ, ಕರ್ಬೇವು ಹಾಕಿದ್ಮೇಲೆ ಗಮ್ಮಂತಿನ್ನು. ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾವ್ರೆ. ಕುದಿಲಿ, ಅದು ಚೆನ್ನಾಗಿ ಕುದಿಬೇಕು. ಎಲ್ಲಿ ಕುದಿತೈತೆ ಅದು? ಒಗ್ಗರಣೆನಲ್ಲಿ ಕುದಿತೈತೆ, ನಾವು ತೋರಿಸ್ತೀನಿ ಇಲ್ಲಿ ಕುದಿಬೇಕಾದ್ರೆ. ಹೌದಾ? ಅದು ಟೊಮೊಟೊ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡೈತಲ್ವಾ, ಟೊಮೊಟೊ ರಸ ಎಲ್ಲ ಹಾಕಿದ್ದೀನಲ್ವಾ, ಕುದಿಯುತ್ತೆ ಚೆನ್ನಾಗಿ. ನೋಡ್ಬಾ, ಇವಾಗ ಕುದಿತಾ ಐತೆ. ಹೌದಾ? ಚೆನ್ನಾಗಿ ಕುದೀತಾ ಐತೆ. ಗಮ್ಮತ್ತೈತೆ, ಅದೊಂಥರ ಸ್ಮೆಲ್ಲು, ವಾಸನೆ, ಘಮ ಘಮ. ಈ ಘಮ ಈಗಲೇ ಹಿಂಗೆ ಪೂರ್ತಿ ಎಲ್ಲ ರೆಡಿ ಆದಮೇಲೆ, ಟೊಮೊಟೊ ಗೊಜ್ಜಾದ್ಮೇಲೆ ತಿನ್ನಕ್ಕೆ ಹೆಂಗಿರ್ತೈತೆ? ಸಕ್ಕತ್ತಾಗಿರ್ತೈತೆ. ಉರಿ ಚೆನ್ನಾಗಿ ಉರಿತೈತೆ ಒಲೆ. ಸೌದೆ ಎತ್ತಿಕ್ಕಿದ್ಕೆ, ಇಲ್ಲಾಂದರೆ ಈಗ ಇನ್ನೂ ಚೆನ್ನಾಗಿ ಕುದೀತೈತೆ. ನೋಡಲಿ, ಟೊಮೊಟೊ ಎಲ್ಲ ರಸ ಬಿಟ್ಕೊಬಿಟ್ಟೈತೆ ಚೆನ್ನಾಗಿ. ಕದ್ರಕೊಂಡು ಹೋಗೈತೆ ಅಂತ ನಮ್ಮ ಭಾಷೆಯಲ್ಲಿ, ಟೊಮೊಟೊ ಕದ್ರಕೊಂಡು ಹೋಗೈತೆ. ಅದಕ್ಕೀಗ ಮಸಾಲೆ ಪದಾರ್ಥಗಳು ಹಾಕ. ಧನಿಯಾ ಪುಡಿ ಅಲ್ವಾ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಅಂತೀವಿ. ಖಾರಕ್ಕೆ ತಕ್ಕಷ್ಟು. ಅದು ಇವರು ಅಂದರೆ ಇವರು ತಟ್ಟಲ್ಲಿ ತಗೊಂಡು ಬಂದಿದ್ದಾರೆ, ಆದರೆ ಎಲ್ಲ ಹಾಕೋದಿಲ್ಲ, ಸುಮ್ಮನೆ ಬೌಲಲ್ಲಿ ತಗೊಬಂದಿದ್ದಾರೆ ಎಲ್ಲ ಈಚೆ ಇಟ್ಕೊಳಕ್ಕೆ. ಅರಶಿನ ಇದು ಹೆಂಗಪ್ಪ ಮಾಡೋದು? ಏನು ಖಾರದ ಪುಡಿ ಉದುರುತ್ತಾನೆ ಇಲ್ಲ, ಹಂಗೆ ಹಾಕ್ಲಾ? ಹಂಗೆ ಹಾಕಿ, ಏನಾಗಲ್ಲ. ಉಪ್ಪೆಲ್ಲ ಖಾರ ಆಯ್ತು. ಉಪ್ಪು ಖಾರ ಬೇರೆ ಇತ್ತಲ್ಲ. ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಿರುಗಿಕೋಬೇಕು, ಬೆರೆಸ್ಕೋಬೇಕು, ಸೇರಿಸ್ಕೋಬೇಕು. ಈಗ ಹಂಗೆ ಕಾಯಿನೂ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಬಿಡೋದಾ? ಹಾಕ್ಬಿಟ್ಟು ಒಂದು ನಿಮಿಷ ಕುದಿಯೋದು ಚೆನ್ನಾಗಿರ್ತೈತೆ. ಕೊತ್ತಂಬರಿ ಸೊಪ್ಪು ಎಲ್ಲ ಘಮ ಬಿಟ್ಕೊಳ್ಳುತ್ತೆ, ಅವಾಗಿನ್ನೂ ಚೆನ್ನಾಗಿರ್ತೈತೆ.
ಎಷ್ಟು ನೀರಿನ ಅಂಶ ಆಯ್ತಾ ಟೊಮೊಟೊದಲ್ಲಿ ಹಣ್ಣಾಗಿತ್ತಲ್ಲ ಚೆನ್ನಾಗಿ ಅದಕ್ಕೆ ಆಯಿತು ಟೊಮೊಟೊ ಗೊಜ್ಜು. ತುಂಬಾ ರುಚಿಯಾದ ಟೊಮೊಟೊ ಗೊಜ್ಜು ರೆಡಿ ಅಲ್ಲ ಆಗುತ್ತೆ. ಇನ್ನು ನೀನ್ ತಿಂದೇ ಇಲ್ಲ ಅವಾಗಲೇ ರುಚಿಯಾದ ಅಂತ ಹೇಳ್ತಿಯಲ್ಲ. ಅಲ್ಲ ಓಕೆ, ಕಲರ್ಫುಲ್ ಟೊಮೊಟೊ ಗೊಜ್ಜು. ಕಲರ್ಫುಲ್ ಏನಂತಾರೆ? ವರ್ಣಮಯ. ವರ್ಣಮಯ. ತುಂಬಾ ವರ್ಣಮಯವಾಗಿರುವಂತಹ ಟೊಮೊಟೊ ಗೊಜ್ಜು ರೆಡಿ. ಸಿದ್ಧ ಆಗಿದೆ. ಇರ್ಸದನ ಆಯ್ತಾ? ಇನ್ನು ಚಪಾತಿ ಮಾಡೋದಕ್ಕೆ ಕೆಲಸ. ಚಪಾತಿ ಒಸ್ಕೋಬೇಕಿನ್ನ. ಅಲ್ಲಿ ನಂಗೆ ಜಾಗ ಬೇಕಲ್ಲ ಕೂತ್ಕೊಳಕ್ಕೆ. ಹೆಂಗೆ ಏನು ಕೂತ್ಕೋತೀಯ? ಅಲ್ಲಿ ಚಪಾತಿ ಸುಡಕ್ಕೆ ಆ ಕಡೆ. ಹೌದಾ, ಇತ್ತಿಕ್ಲ ಮತ್ತೆ ಇದನ್ನ ಅದು ಕಡೆ ಕಿಕ್ಕು. ಸೌದೆಗೆ ತಗೊಳಕ್ ಹೋಗಿ ಒಳಕ್ಬಿಟ್ರೆ ನೀನು ಮಡ್ಕೆನ ಹಂಗಂತೀಯ? ಚೂರು ಇದು ಕಡೆ ಕೇಕಿಲ್ಲ ಅಂದ್ರೆ ಮುಂದಕ್ಕಿನ್ನ ಚೂರು ಚಪಾತಿ ಹೊಸಿಲ್ಲ. ಇದು ಒಲೆ ಇರಲಿ ಬಿಡು, ಉರಿತಾ ಇರ್ಲಕ್ಕೆ. ಆಫ್ ಮಾಡೋಣ, ಲೇಟ್ ಆಗುತ್ತಲ್ಲ ಚಪಾತಿ. ಆರಿಸೋಣ, ತಡವಾಗುತ್ತೆ. ಕನ್ನಡ ಹೆಂಚಿಕ್ ಬಿಡು, ಅದ್ರ ಮೇಲೆ ಜಾಸ್ತಿ ಕಾದ್ಬಿಡುತ್ತೆ. ನೀನು ಹೊಸಿತಾ ಇರು, ನಾನು ಈ ಕಡೆ ಸುಡ್ತಾ ಇರ್ತೀನಿ. ಹೌದಾ? ನಮ್ಮ ಕಬ್ಬಿಣದ ಹೆಂಚು ಗ್ಯಾಸ್ ಮೇಲೆ ಮಾಡಕ್ಕೆ ಅಂತ ತಗೊಬಂದಿದ್ವಿ. ಈಗ ಒಲೆಯಲ್ಲೇ ಮಾಡ್ತೀವಿ. ಇದು ಚಪಾತಿ ಹಾಕಕ್ಕೆ. ಹೌದಾ? ಆಯ್ತಾ? ಇದು ನಾನು ಹೊಸ್ತಿರೋದು ಹಾಕಕ್ಕೆ. ತಗೋ ಎಣ್ಣೆ ಸುಡಕ್ಕೆ. ಇದು ಆಮೇಲೆ ಸರ್ವ್ ಮಾಡಕ್ಕೆ. ಬಡಿಸೋದಕ್ಕೆ ಸಾರಿ, ಕ್ಷಮೆ ಇರಲಿ, ಬಡಿಸೋದಕ್ಕೆ. ಒಂಥರ ಎಲ್ಲ ತಗ್ಗುದಿಬ್ಬ ಐತಪ್ಪ ಅಲ್ವಾ? ಎಲ್ಲ ಸ್ವಲ್ಪ ಸಮ ಮಾಡ್ಬೇಕು. ಸಮ ಮಾಡಿದ್ರೆ ಫಾಸ್ಟ್ ಆಗಿ. ಸ್ಟ್ಯಾಂಡು ಯಾರು ಏನು ಅನ್ಕೋಬೇಡಿ. ಚಪಾತಿ ಹೊಸದ್ರಲ್ಲಿ ಮಾತ್ರ. ಇದರಲ್ಲಿ ತರಕಾರಿ ಹೆಚ್ಚೋದು ಹಂಗೆ ಅಲ್ವಾ? ಇಲ್ಲ, ಬಲ್ಗಡೆನಾ? ಅದು ಚಪಾತಿ ಹಿಂಗ್ ತಿರ್ಗಿಸೋದ್ ಮಾತ್ರ ನನ್ಗೆ ಎಷ್ಟೊಂದ್ ಜನ ಸುಮಾರು ಎಲ್ಲಾರು ಹೇಳ್ಕೊಟ್ಟಿದ್ದಾರೆ. ಬಲ್ಗೈಯಲ್ಲಿ ತಿರುವು ಅಂತ. ನಂಗೆ ಹಿಂಗೆ ಬಲ್ಗೈಲಿ ಹಿಂಗ್ ತಿರ್ಬೇಕೆ ಬರಲ್ಲ. ಅದಕ್ಕೆ ಎಡಗೈಯಲ್ಲಿ ತಿರ್ಕೊಂಡು ಹೊಸೆಯೋದು. ಮನೆ ಮೇಲೆ ಚಂದ ಅಲ್ಲ ಹೊಸೆಯೋದಕ್ಕೆ. ಕಿಚನ್ ಸ್ಲಾಬ್ ಮೇಲಿಂದ, ಕಿಚನ್ ಸ್ಲಾಬ್ಗಿಂತ ಮನೆ ಮೇಲೆ ಚಂದ. ಫಾಸ್ಟಾಗಿ ಹೊಸಿಬೋದು. ಫಾಸ್ಟ್ ಅಲ್ಲ, ಎಷ್ಟು ಬೇಗ ಬಿರಿಬಿರಿನ ಎಷ್ಟು ಬಿರ್ಬಿರಿನಲ್ಲಿ ಹೊಸಿಬೋದು. ನಮ್ಮ ಹಳ್ಳಿ ಭಾಷೆ ಬಿರ್ಬಿರಿನ. ಫಾಸ್ಟ್ ಅಂತಾರಲ್ಲ, ಅದನ್ನ ಬೇಗ ಅಂತ ಟೌನು ಸಿಟಿ. ನಮ್ಮ ಹಳ್ಳಿನಲ್ಲಿ ಅಚ್ಚ ಕನ್ನಡನೇ, ಅದು ಕನ್ನಡನೇ ಬೇಗನೆ. ನಮ್ಮ ಹಳ್ಳಿ ಸೊಗಡಿನ ಭಾಷೆ ಅಂತಾರೆ ಅದನ್ನ. ಬಿರ್ಬಿರಿನ ಬಾ. ಎಣ್ಣೆ ಹಾಕೋತೀನಿ ಇದಕ್ಕೆ, ಹೆಂಚಿಗೆ ಎಣ್ಣೆ ಸವರಿಕೊಳ್ಳೋಣ. ತೆಂಗಿಂದ ಇದು ಜುಂಕ್ ತರಬೇಕಿತ್ತು ಮೇಲೆ ಜುಟ್ಟು ಎಣ್ಣೆ ಸವರಕ್ಕೆ ಚೆನ್ನಾಗಿರೋದು. ಒಲೆನಲ್ಲಿ ಮಾಡ್ಬೇಕಾದ್ರೆ ತೆಂಗಿನ ಗುಂಜಲ್ಲಿ ನಮ್ಮ ಅಮ್ಮ ನಮ್ಮ ಅಜ್ಜಿ ಅವರೆಲ್ಲ ತೆಂಗಿನ ಗುಂಜು ಅಂದ್ರೆ ತೆಂಗಿನಕಾಯಿ ಮೇಲೆ ಜುಟ್ಟು ಬರುತ್ತಲ್ಲ, ಆ ಜುಟ್ಟು ಅದನ್ನ ತಗೋಬಿಟ್ಟು ಹಿಂಗೆ ಗುಜ್ಜೋರು, ಎಣ್ಣೆ ಸವರೋರು ಹೆಂಚಿಗೆಲ್ಲ. ಅದರಲ್ಲಿ ಎಣ್ಣೆನೆಲ್ಲ ಹಚ್ಕೊಂಡು ನಾವು ಇದ್ಮೇಲೆ ಹಂಗೆ ಮಾಡ್ಬೇಕು. ಚೆನ್ನಾಗಿರ್ತದೆ. ಏನು ಹಿಂಗೆ ಅಪ್ಪ, ಇಷ್ಟು ದಿನ ಗ್ಯಾಸಲ್ಲಿ ಸುಡೋದಕ್ಕೂ ಇವತ್ತು ಒಲೆನಲ್ಲಿ ಸುಡೋದು ಹೊಸ ಅನುಭವ ನಂದು. ನೋಡ್ರಿ ಹೆಂಗಿದೆ. ಕಿತ್ತೋಯ್ತು. ನೋಡ್ಕೊಂಡಿದ್ದು ಮಾಡ್ಬೇಕು ತಾನೆ, ಹೋಗ್ಲಿ ಬಿಡಿ, ಏನಾಗಲ್ಲ. ಆ ಸ್ಪೂನಲ್ಲಿ ಹಿಂಗೆ ಅನ್ನ ಕೊಡ್ನಲ್ಲ. ಚಪಾತಿ ಇದು ಆಯುಧ, ವೆಪನ್ ತಂದಿದ್ದಾರೆ, ಮರ್ತಿಲ್ಲ. ಒಲೆ ಉರಿತಾ ಐತೆ ಚೆನ್ನಾಗೆ. ಏನು ಸಖತ್ ಕಲರ್ ಬಂದೈತೆ ನೋಡಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗೈತೆ. ಅಲ್ಲಿ ಗ್ಯಾಸಲ್ಲಿ ಸುತ್ತ ತಿರುಗಿಸ್ ಮೂಲೆ ಎಲ್ಲ ಇದು ಮಾಡ್ಬೇಕಿತ್ತು. ಇದು ಹೆಂಚು ಪೂರ್ತಿ ಕಾಯುತ್ತೆ. ಇದು ಒಲೆ ಅಲ್ವಾ, ಸುತ್ತ ಉರಿತೈತೆ. ಚೆನ್ನಾಗೈತೆ. ಈ ಮೂರ್ ಬಳೆ ಹಾಕಂದ್ರೆ ಅಗ್ಲಗ್ಲ ಬಂದು ಚಪಾತಿ ಚುಚ್ಚುತ್ತಾ ಬಾಬು. ಮುಂದಕ್ಕೆ ಹೋಗ್ತೈತಾ? ಮುಂದಕ್ಕೆ ಬಂದು ನೋಡು, ಮಾರ್ಕ್ ಆಗಿರೋದು ಹಂಗ. ಮುಂದಕ್ಕೆ ಬತ್ತಿದ್ದಂಗೆನೆ ಅವು ತಡಿತಾವೆ ಚಪಾತಿಗೆ. ವಾವ್, ಸೂಪರ್. ಒಂದು ಸ್ವಲ್ಪ ಅರ್ಧೋಗಿದೆ ಅಷ್ಟೇ ಚಪಾತಿ. ಚೆನ್ನಾಗಿ ಬಂದಿದೆ. ಇದ್ರ ಮೇಲೆ ಬಟ್ ಚಾಕಿಂಗ್ ಹಂಗ ಇರಲಿ ಬಿಡಿ, ಹಿಂಗೆ ಆಗ್ಲಿಕ್ಕೆ ಯಾಕಂತ ಅಂತ. ಚಪಾತಿ ಸುಡೋದೆಲ್ಲ ಆಯಿತು. ಒಲೆ ಇನ್ನೂ ಉರಿತಾ ಐತೆ. ಏನು ಮಾಡೋದಿದ್ದು ನಾವು ಒಲೆ ನೀವಾಗ? ತೆಗೆದುಕೊಳ್ಳಿ, ಸೈಡಿಗೆ ಕೆಂಡ ಎಲ್ಲ ಕೊಡು ಬಿಡು, ನಾನು ಮಾಡ್ತೀನಿ ಬೈ ಕಡೆ. ಹೌದಾ? ಚಾಪೆ ಸುಟ್ಟೋದ್ರ ಆಮೇಲೆ ಚಪಾತಿಯನ್ನು ಬಡಿಸಿಕೊಂಡು ರುಚಿ ನೋಡುವ ಸಮಯ. ಅದು ಬಿಸಿ, ಇನ್ನೂ ಬಿಸಿ ಇಲ್ವಾ?
ಸುಡ್ತಾ ಐತೆ. ಚಪಾತಿ ಅದು ಒಲೆನಲ್ಲಿ ಬೇಗ ಆರೋದಿಲ್ಲ, ಬಿಸಿ ಇರ್ತೈತೆ. ಇಲ್ಲಿ ನೋಡಿಲಿ, ಇದ್ರಲ್ಲಿ ನೋಡ್ರಿ ಹೊಗೆ ಬರ್ತಾ ಹೊಗೆ ಇದೆ, ಹೆಂಗ್ ಆಡ್ತಾ ಕಾಣಿಸ್ತೈತೆ ಹೆಂಗ ಗೊತ್ತಿಲ್ಲ ನಿಮಗೆ. ಇಲ್ಲಿ ಕಾಣಿಸ್ತೈತೆ ನೋಡು. ಅಲ್ಲ ಇದ್ರಲ್ಲಿ ವಿಡಿಯೋದಲ್ಲಿ ಹೊಗೆ ಆಡ್ತೈತೆ ಸಣ್ಣಗೆ ನಿಧಾನಕ್ಕೆ. ಅಂಗಳದಲ್ಲಿ ಅಡುಗೆ, ಆದರೆ ಇವತ್ತು ತಿಂಡಿಯಾಗಿದೆ. ಅಂಗಳದಲ್ಲಿ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಒಲೆಯಲ್ಲಿ ಮಾಡಿರೋದು. ಹೇಗಿದೆ ಅಂತ ನೋಡೋಣ ಇವತ್ತು ರುಚಿನ. ಇದೇನು ಟೊಮೊಟೊ ಎಲ್ಲ ಹಿಂಗೆ ಕದ್ರಕೊಂಡು ಹೋಗ್ಬಿಟ್ಟಲ್ಲ. ಇದ್ರಲ್ಲಿ ಮಾಡಿದ್ರೆ ಒಳಗಡೆ ಗ್ಯಾಸ್ ಮೇಲೆ ಹಿಂಗೆ ಆಗ್ತಿರ್ಲಿಲ್ಲ. ಚೆನ್ನಾಗಿ ಕದ್ರಕೊಂಡು ಹೋಗ್ಬಿಟ್ಟೈತೆ. ಚೆನ್ನಾಗೈತೆ. ಮೇಡಮ್ ಚೆನ್ನಾಯ್ತಾ? ಉಪ್ಪು ತಗೊಳ್ತಾ ತಿಂತೀನಿ ನೋಡೋಣ. ನೀನೇ ಹೇಳ್ಬಿಡು ತಿಂದ್ಬಿಟ್ಟು. ಮೊದಲೇ ನಮ್ಮ ಶ್ರೀಮತಿಯವ್ರ ಕೈಯಲ್ಲಿ ಅನ್ನಪೂರ್ಣೇಶ್ವರಿ ರೇಖೆ ಐತೆ. ಅವ್ರು ಗ್ಯಾಸ್ ಮೇಲೆ ಮಾಡ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಅಡುಗೆನ. ಇನ್ನು ಒಲೆಯಲ್ಲಿ ಅದು ಮಡಿಕೆ ಕುಟ್ಕೆ ಇಟ್ಟು ಮಾಡ್ತಾವ್ರೆ. ಕೇಳ್ಬೇಕಾ, ಅದು ಮಡಿಕೆ ಕುಟ್ಕಿ ರುಚಿನೇ ಬೇರೆ. ಆ ರುಚಿ ಅದ್ರ ಜೊತೆ ಇವರು ಅನ್ನಪೂರ್ಣೇಶ್ವರಿ ರೇಖೆ ಇರೋ ಕೈ ಮಾಡಿದ್ರೆ ಹೆಂಗಿರುತ್ತೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಾದರೆ ಮರಿದೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.